ಸಬ್ಜೆಕ್ಟ್ ತಗೊಂಡ್ರೆ ಆಗ್ತದ? ನಾವೇನ್ ಮಾಡುದು? ಇದನ್ನ ಓದ್ತೀನಿ, ಕೂತ್ಕೊಳ್ಳಿ ನೀವು. ಅಧ್ಯಕ್ಷರೇ ಅಶ್ವಥ್ ನಾರಾಯಣ ಅವರು ಬಹಳಷ್ಟು ಆಕ್ಷೇಪ ಪದಗಳೆಲ್ಲ ತೆಗೆದಾಕ್ಬೇಕು. ಆಯ್ತಾಯ್ತು. ನೆಕ್ಸ್ಟ್ ಮನೆ ಅಧ್ಯಕ್ಷರೇ, ಪೊನ್ನಣ್ಣವರೇ, ವಾಲ್ಮೀಕಿ ನಿಗಮದ ಸರ್ ಬಿಡಿ ಸರ್, ಒಂದ್ 2 ನಿಮಿಷ ಆಯ್ತು, ನೋಡ್ತೇನೆ. ಅವ್ರು ಮಾತಾಡಕ್ಕಿಂತ ಅವಕಾಶ ಸಂವಿಧಾನದಲ್ಲಿಲ್ಲ. ಆ ಪದನ ಇವ್ರು ಬಳಸ್ಕೂಡ್ದು. ಓಕೆ, ಯಾವುದೇ ಕಾರಣಕ್ಕೂ ಬಳಸ್ಕೂಡ್ದು. ಓಕೆ, ಮನೆ ಪೊನ್ನಣ್ಣವ್ರು ಮಾತಾಡಿ. ವಾಲ್ಮೀಕಿ ಸ್ವಲ್ಪ ಜೋರ್ ಮಾತಾಡಿ. ಅಲ್ಲ, ಇದು ಈ ತರ ಗಲಾಟೆ ಇರಲ್ಲ ಕೋರ್ಟ್ ಅಲ್ಲ, ಅಸೆಂಬ್ಲಿ ಗಲಾಟೆ. ಅದ್ರಲ್ಲಿ ಹೇಗೆ ಮಾತಾಡಬೇಕೆಂಬ ಚಾಕಚಕ್ಯ ಕಲಿಬೇಕು ನೀವು ರಾಜ್ಯಕ್ಕೆ ಬರುವಾಗ. ಮಾನ್ಯ ಅಧ್ಯಕ್ಷರೇ, ಇವತ್ತು ವಾಲ್ಮೀಕಿ ನಿಗಮದ ಹಣದ ಹಸ್ತಾಂತರ ಆಗಿರುವಂತಹ ವಿಚಾರದಲ್ಲಿ ಏನು ಎಲ್ಲ ಚರ್ಚೆ ನಡೀತಾ ಇದೆ, ನ್ಯಾಯಯುತವಾಗೇ ಮಾತಾಡೋದು. ಹೇಳ್ತಾ ಇರೋದು ಇವತ್ತು 2 ಪ್ರಕರಣಗಳನ್ನ ನಮ್ಮ ಪೊಲೀಸ್ ಇಲಾಖೆಯವರು ದಾಖಲೆ ಮಾಡಿ ವಿಶೇಷವಾದಂತಹ ಒಂದು ತಂಡವನ್ನ ಕೂಡ ಸರ್ಕಾರ ರಚನೆ ಮಾಡಿ ತನಿಖೆಯನ್ನ ನಡೆಸಲಿಕ್ಕೆ ಆರಂಭಿಸಿದೆ. ತನಿಖೆ ನಡೆಸ್ತಾ ಸಂದರ್ಭದಲ್ಲಿ ಬ್ಯಾಂಕಿನ ದೂರಿನಿಂದ ಸಿಬಿಐ ಅವರು ಕೂಡ ಬಂದು ಒಂದು ಪ್ರಕರಣವನ್ನು ದಾಖಲೆ ಮಾಡಿ 3 ಸಂಸ್ಥೆಗಳು ಈ ಪ್ರಕರಣವನ್ನ ವಿಚಾರಣೆ ಮತ್ತು ತನಿಖೆಯನ್ನು ನಡೆಸ್ತಾ ಇದೆ. ಎಲ್ಲ ಇಡೀ ರಾಜ್ಯದ ಜನತೆ ಮತ್ತು ಬಹುಶಃ ವಿಧಾನಸಭೆಯಲ್ಲಿರುವಂತಹ ಎಲ್ಲ ನಮ್ಮ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ಸತ್ಯ ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು, ಜನರ ಮುಂದೆ ಬಹಿರಂಗ ಆಗಬೇಕು ಅಂತ ಹೇಳುವಂತ ಅಪೇಕ್ಷೆ ನಮ್ದೇನಿದೆ. ಇದಕ್ಕೆ ಪೂರಕವಾಗಿ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಆರಂಭಿಸಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ. ಆದರೆ ಇವತ್ತು ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಿದೆ ಮತ್ತು ಎಲ್ಲ ಹಿರಿಯ ನಾಯಕರ ಮಾತುಗಳನ್ನು ಕೇಳಿದಾಗ ಅವ್ರಿಗೆ ಸತ್ಯ ಹೊರಗೆ ಬರಬಾರದು. ಅವರಿಗೆ ಸತ್ಯವನ್ನ ಮುಚ್ಚಾಕಿ ಈ ಪ್ರಕರಣಕ್ಕೆ ಒಂದು ಬಣ್ಣವನ್ನು ಕಟ್ಟಬೇಕು, ರಾಜಕೀಯ ಬಣ್ಣವನ್ನು ಕಟ್ಟಬೇಕು, ಜಾತಿ ಬಣ್ಣವನ್ನು ಕಟ್ಟಬೇಕು, ರಾಜ್ಯದ ಜನತೆಯ ದಾರಿಯನ್ನ ತರಿಸಬೇಕು ಅಂತ ಸ್ಪಷ್ಟವಾಗಿ ನನಗೆ ಅನಿಸ್ತಾ ಇದೆ. ಇವತ್ತು ಇಡಿ ಅಂತ ಹೇಳುವಂತ ಒಂದು ಸಂಸ್ಥೆಯನ್ನ ಕೂಡ ಇವತ್ತು ತಂದಿದ್ದಾರೆ. ಈ ಇಡಿ ಸಂಸ್ಥೆಯ ಇತಿಹಾಸವನ್ನು ನಾವು ನೋಡಿದ್ರೆ, ಯಾವ್ಯಾವ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡ್ಲಿಕ್ಕಾಗಿಲ್ವೋ ಅಲ್ಲಾಗುವಂತ ಎಲ್ಲ ಪ್ರಕರಣಗಳಿಗೆ ಇವ್ರು ಧಾವಿಸ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ಇದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿರೋದನ್ನ ಕೂಡ ನಾನು ಓದ್ತೀನಿ ಮುಂದೆ. ಅಲ್ಲಿ ಹೋಗಿ ಇವ್ರು ಮಾಡುವಂತ ತನಿಖೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಆಗ್ತಾ ಇರುವಂತದ್ದೇ ಆಗ್ತಾ ಇದೆ, ಎಲ್ಲ ಬೇರೆ ರಾಜ್ಯಗಳಲ್ಲಾಗಿದ್ದು ಇಲ್ಲೂ ಕೂಡ ಆಗ್ತಾ ಇದೆ. ಸತ್ಯವನ್ನ ಮುಚ್ಚಿ ದಾರಿ ತಪ್ಪಿಸಿ ಮಾನ್ಯ ಅಧ್ಯಕ್ಷರೇ, ಇದು ವಾಲ್ಮೀಕಿ ಪ್ರಕರಣವನ್ನ ದಾರಿ ತಪ್ಪಿಸಿ ಮಾತಾಡಿದ್ರೆ ಸಹಿಸ್ಕೊಳಲ್ಲ. ಇಲ್ಲ ಅದಕ್ಕೆ ತನಿಖೆ ಸಂಸ್ಥೆ ಬಗ್ಗೆ ತನಿಖೆ ಸಂಸ್ಥೆ ವಾಲ್ಮೀಕಿ ಸಂಬಂಧಪಟ್ಟ ತನಿಖೆ ನಡೆಸ್ತಿದ್ದಾರೆ ಬಗ್ಗೆ ಮಾತಾಡ್ಲಿಕ್ಕಲ್ಲ. ಹಿರಿಯ ನ್ಯಾಯವಾದಿಯಾಗಿ ರಾಜ್ಯದಲ್ಲಿ ನಡೀತಾ ಇರೋದ್ ಬಗ್ಗೆ ಮಾತಾಡ್ತಾರೆ. ನಾವು ಈ ಪೀಠದಲ್ಲಿ ಕೂತ್ಕೊಂಡು ಸಮಾನತೆಯಿಂದ ನಾವು ಕೆಲಸ ಮಾಡ್ತೇವೆ. ನೀವು ಅಲ್ಲೆಲ್ಲಿ ಕೂತ್ಕೊಂಡು ಸರಿಯಾಗಿ ಕರೆಕ್ಟ್ ಆಗಿ ಕೇಳಿ, ನೀವು ಕೂಡ ಒಬ್ಬರೊಬ್ಬರ ಮಾತು ಸ್ವೀಕರಿಸ ಒಂದು ಮನೋಭಾವ ನಿಮ್ಗೆಲ್ಲ ಬರಲಿ. ನನ್ನ ಉದ್ದೇಶ ಇಷ್ಟೇ. ನಾನು ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಸಬ್ಜೆಕ್ಟ್ ಮಾತಾಡಿ. ಅಲ್ಲ ಮಧ್ಯ ಪ್ರವೇಶ ಮಾಡಿದ ಕೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಮಾತಾಡಕ್ ಬಿಟ್ಬಿಡಿ. ಒಂದು 10 ನಿಮಿಷದ ಮೇಲೆ ನಾನು ಮಾತಾಡೋದಿಲ್ಲ. ಜನರಿಗೆ ನಾವು ಉತ್ತರ ಕೊಡ್ಬೇಕು. ಜನರು ನೋಡ್ತಾ ಇದಾರಲ್ವಾ, ಏನ್ ನಡೀತಾ ಇದೆ ಅಂತ ಹೇಳೋದು ಜನರಿಗೆ ಗೊತ್ತಾಗಬೇಕಲ್ಲ. ಈಗ ಈ ಸಂಸ್ಥೆ ಏನಿದೆ, ಇವತ್ತು ಒಂದು ಅಂಕಿಅಂಶಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಎಲ್ಲವನ್ನು ಕೊಡ್ತಾರೆ. ಹಣ ಎಲ್ಲಿಗೆ ವರ್ಗಾವಣೆ ಆಯ್ತು, ಎಷ್ಟು ಹಣ ಬ್ಯಾಂಕ್ನಲ್ಲೇ ಖಾತೆನೇ ಉಳಿದಿದೆ, ಎಷ್ಟು ಹಣ ಎಲ್ಲಿಗೆ ಹೋಗಿದೆ, ಪತ್ರಿಕೆಯಲ್ಲಿ ಯಾವ ರೀತಿ ಇವ್ರು ಬರೆಸ್ತಾ ಇದ್ದಾರೆ, ಇಲ್ಲೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ಅವ್ರು ಕೊಡ್ತಾರೆ. ನಾನು ಅದಕ್ಕೆ ಮಾತಾಡಕ್ ಹೋಗಲ್ಲ. ಆದರೆ ಇಡಿ ಅನ್ನುವಂಥ ಸಂಸ್ಥೆಯ ಬಳಕೆ ಯಾವ ರೀತಿ ಎಲ್ಲ ರಾಜ್ಯಗಳಲ್ಲಾಗಿದೆ, ಅದನ್ನ ಇಲ್ಲಿ ಬಳಸಲಿಕ್ಕೆ ಇವ್ರು ಒಪ್ಪಿಗೆ ಸೂಚಿಸ್ತಾ ಇದ್ದಾರಾ? ನಿನ್ನೆ ಆಡಿದಂತ ಮಾತುಗಳನ್ನು ಕೇಳಿದಾಗ ಇವ್ರು ಹೇಳ್ತಾರೆ ಬೆಳ್ಳಾರಿಯ ಚುನಾವಣೆಗೆ ಹಣ ವರ್ಗಾವಣೆ ಆಗಿದೆ ಅಂತ. ಹೇಳಿದವ್ರು ಯಾರು? ಇವ್ರು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ನಾನು ಇವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು
ಆರೋಪಿಗೆ ಸಿಗ್ಬೇಕೇ ಹೊರತು ವಿರೋಧ ಪಕ್ಷದ ನಾಯಕರ ಜೊತೆ ಕೈಯಲ್ಲಿ ಇಡಿ ಅಪ್ಲಿಕೇಶನ್ಗಳಿದೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು? ಅಂದ್ರೆ ಇವ್ರ ಜೊತೆ ಸೇರ್ಕೊಂಡು ಇವ್ರ ತನಿಖೆಯನ್ನು ನಡೆಸ್ತಾ ಇದಾರ? ಡಾಕ್ಯುಮೆಂಟ್ ನೋಡ್ಕೊಂಡು ತರಿಸ್ತಾ ಇದ್ರೆ ತೋರಿಸಿ ಸರ್ಟಿಫೈಡ್ ಕಾಪಿ, ನೀವು ಇರೋ ಕಾಪಿ ಸರ್ಟಿಫೈಡ್ ಕಾಪಿ. ಸ್ವಾಮಿಯರೇ, ಅದು ಪಬ್ಲಿಕ್ ಕೂತ್ಕೊಂಡು ಚಾ ಕುಡಿಯೋ ಮಾತಾಡಿ. ಈಗ ಇವ್ರು ಮಾತಾಡ್ಲಿ. ಅವ್ರು ಪದೇ ಪದೇ ಒಂದೇ ಒಂದು ಇವರ ಗುರಿ, ಸತ್ಯ ಮುಚ್ಚಾಕ್ಬೇಕು, ಜನರ ದಾರಿ ತಪ್ಪಿಸಬೇಕು, ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಏನೆಲ್ಲ ಹೇಳಬೇಕು ಅದನ್ನ ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೂ ಈ ಹಣ ವರ್ಗಾವಣೆ ಏನಾಗಿದೆ ಬ್ಯಾಂಕಿನ ಮೂಲಕ ಇದಕ್ಕೆ ಸಂಬಂಧ ಏನು? ಏನ್ ಸಂಬಂಧ ಇದೆ ಅಂತ ಹೇಳ್ಬೇಕಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲಿ ಪದೇ ಪದೇ ಹೇಳೋದು. ಮತ್ತೆ ಯಾವುದು ಮಾಹಿತಿ ಯಾರ ಹತ್ರನೂ ಇಲ್ಲ. ಇಡಿ ಹತ್ರ ಮಾತ್ರ. ಇಡಿನವರು ಮನೆ ಅಧ್ಯಕ್ಷರೇ 10ನೇ ತಾರೀಕಿಗೆ ಅಂದಿನ ಸಚಿವರ ಮನೆಗೆ ಹೋಗ್ತಾರೆ, ಮತ್ತೆ ಒಬ್ಬರು ಶಾಸಕರ ಮನೆಗೆ ಹೋಗ್ತಾರೆ. 12ನೇ ತಾರೀಕಿಗೆ ಬಂಧನವನ್ನ ತೋರಿಸ್ತಾರೆ. 13ನೇ ತಾರೀಕು ಪ್ರೆಸ್ ರಿಲೀಸ್ ಅಲ್ಲಿ ಒಂದೇ ಒಂದು ಶಬ್ದ ಕೂಡ ಇಲ್ಲ. ಜಾರ್ಖಂಡ್ನಲ್ಲಾಗಿರುವಂತಹ ಕೇಸ್ಗಳು, ಬೇರೆ ಕೇಸ್ಗಳನ್ನೆಲ್ಲ 13ನೇ ತಾರೀಕು ಇಡಿ ರಿಪೋರ್ಟ್ ಅಲ್ಲಿ ಬರೀತಾರೆ ಪ್ರೆಸ್ ರಿಲೀಸ್ ಅಲ್ಲಿ. ಇವತ್ತು 17ನೇ ತಾರೀಕಿನ ಪ್ರೆಸ್ ರಿಲೀಸ್ ನಲ್ಲಿ ಅವ್ರನ್ನ ಬಂಧಿಸಿದ್ದೇವೆ, ಮತ್ತೆ ಯಾವ ರೀತಿಯಾದಂತಹ ಪ್ರಕರಣ ಅಂತ ಹೇಳಿ ಹೌದು, ಎಲೆಕ್ಷನ್ ಇವತ್ತಿನ ಇಡೀ ಪೇಪರ್ದಲ್ಲಿ ನೀವು ಸಂಪೂರ್ಣವಾದಂತ ಮಾಹಿತಿ ಇವರಿಗಿದೆ. ಇದರಿಂದ ಏನ್ ಸ್ಪಷ್ಟ ಆಗ್ತದೆ ಮತ್ತು ಸಂಶಯಕ್ಕೆ ಏನ್ ಬರ್ತದೆ ಅಂತ ಹೇಳಿದ್ರೆ, ಇಡಿ ಅವರ ಜೊತೆ ತನಿಖೆಯಲ್ಲಿ ವಿರೋಧ ಪಕ್ಷದವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ತನಿಖೆಯ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಏನು ನಮ್ಮ ಮೂಲಭೂತ ತತ್ವ ಇದೆ ಸಂವಿಧಾನದ ಅಡಿಯಲ್ಲಿ, ಅದರ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಕರ್ನಾಟಕದಲ್ಲಿ ಇಡಿಯ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ್ರು. ಹೇಮಂತ್ ಸೊರೇನ್ ಇಲ್ಲ, ದಯವಿಟ್ಟು ನೀವು ಈ ತರ ಮಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ. ಹೇಮಂತ್ ಸೊರೇನ್ ಅವರ ಬಂಧಿಸಿದ್ರು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಹೇಮಂತ್ ಸೊರೇನ್ ಅವರ ಬಂಧಿಸಿದ್ರು. ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದಾರೆ, ಇಡಿಯ ಸಂಸ್ಥೆ ಅವರು ಈ ತರ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗಳು ವಾಲ್ಮೀಕಿ ನಿಗಮಕ್ಕೆ ಇದಕ್ಕೆ ಏನ್ ಸಂಬಂಧ? ಸರಿ ಅಲ್ಲ, ನಮಗೆ ಯಾವ್ದು ರೆಫರ್ ಮಾಡಕ್ ಇವತ್ತು ಇಡಿ ಚರ್ಚೆ ಮಾಡಿದ್ದು ಅದ್ರ ಮೇಲೆ ಇವ್ರು ಮಾತಾಡ್ದಾಗ ಕರೆಕ್ಟ್, ಅವ್ರು ಮಾತಾಡ್ದಾಗ ತಪ್ಪ. ಹೇಗೆ ಈಗ ಇಡಿ ತಾನೇ ಮಾತಾಡ್ತಾ ಇರೋದು? ಇಲ್ಲ ಸರ್, ನೀವೇ ಹೇಳ್ತಾ ಇದ್ದೀರಿ ಐಟಿ ಕೊಟ್ಟಿದೆ, ಐಟಿ ಇಡಿ ಪ್ರೆಸ್ ರಿಲೀಸ್ ಮಾಡಿದೆ. ಬರೀ ವಾಲ್ಮೀಕಿ ಬಗ್ಗೆ ಮಾತಾಡ್ರಿ ಅಂತ ಅರವಿಂದ್ ಕೇಜ್ರಿವಾಲ್ ಅವ್ರ ಪ್ರಕರಣದಲ್ಲಿ ಹೇಳ್ತಾರೆ, ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ನಡ್ಕೋಬೇಕು. ಇಡಿನವರು ಈ ರೀತಿ ನಡ್ಕೊಳ್ತಾ ಇಲ್ಲ, ಅವರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಅದೇ ಪ್ರಯತ್ನ ನಡೀತಾ ಇದೆ. ನಾವೆಲ್ಲ ಎಚ್ಚರಿಕೆ ವಹಿಸ್ಕೋಬೇಕು. ಯಾಕಂದ್ರೆ ಇದು ಎರಡು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.